ತಾಲೂಕಿನ ಕಸಬಾ ಹೋಬಳಿಯ ತೊಗರೆಘಟ್ಟ, ಎಸ್ಎಂ ಗೊಲ್ಲಹಳ್ಳಿ, ತಳಗವಾರ ಗ್ರಾಮಗಳು ಸೇರಿದಂತೆ ನಗರದ ವಾಣಿ ಕಾಲೇಜು, ದೊಡ್ಡಮ್ಮ ದೇವಿ ದೇಗುಲದ ರಸ್ತೆಗಳ ಡಾಂಬರೀಕರಣಕ್ಕೆ ಶಾಸಕ ಧೀರಜ್ ಮುನಿರಾಜು ಭಾನುವಾರ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಶಾಸಕ ಧೀರಜ್ ಮುನಿರಾಜು, ಕಳೆದ 2024ರ ಡಿಸೆಂಬರ್ನಲ್ಲಿ ಬರಬೇಕಾದ ಅನುದಾನ ಈಗ ಬಂದಿದೆ. ಈ ಅನುದಾನದಿಂದ ತಾಲೂಕಿನ ವಿವಿಧ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲಾಗುತ್ತಿದೆ. ನಗರದ ಅಂಚಿನಲ್ಲಿದ್ದ 1ನೇ ವಾರ್ಡ್ ಮತ್ತು 2ನೇ ವಾರ್ಡ್ ರಸ್ತೆಗಳು ಗ್ರಾಮ ಪಂಚಾಯಿತಿ ಮತ್ತು ನಗರಸಭೆ ಮಧ್ಯೆಯ ವ್ಯಾಪ್ತಿಯ ಗೊಂದಲದಿಂದಾಗಿ ನೆನೆಗುದ್ದಿಗೆ ಬಿದ್ದಿದ್ದು, ಸಮನ್ವಯ ಸಾಧಿಸಿ ಇಂತಹ ರಸ್ತೆಗಳಿಗೆ ಆದ್ಯತೆ ನೀಡಿ ಚಾಲನೆ ನೀಡಲಾಗಿದೆ. ಮುಖ್ಯವಾಗಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು, ಸಾರ್ವಜನಿಕರಿಗೆ ಅನುಕೂಲವಾಗುವ ಉದ್ದೇಶದಿಂದ ಸುಗಮ ಸಂಚಾರ ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ರಸ್ತೆ ನಿರ್ಮಿಸಲಾಗಿದೆ ಅಂತ ತಿಳಿಸಿದರು. ನಗರಸಭಾ ಸದಸ್ಯ ಪದ್ಮನಾಭ್ ಮಾತನಾಡಿ, ಶಾಸಕರ ಅವಿರತ ಶ್ರಮದಿಂದ ತಾಲೂಕಿನಲ್ಲಿ ಹಂತ ಹಂತವಾಗಿ ಎಲ್ಲಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇದೆ. ಇವರ ಸಹಕಾರದಿಂದ ನಗರಸಭಾ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ವಾರ್ಡ್ಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದಾರೆ ಅಂತ ಹೇಳಿದರು. ಮಾಡಿಕೊಟ್ಟಿದ್ವಿ ಮಳೆ ಹಾನಿಗೆ 54 ರಸ್ತೆಗೆ ಅಂತೇಳಿ. ಈ ರಸ್ತೆ ನಮ್ಮ ಕುರುಬರಳ್ಳಿ 2ನೇ ಹಂತ ಬ್ಲಾಕು ಹುಡುಗೇಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಇಲ್ಲಿಂದ ಚೇತನಾ ಸ್ಕೂಲ್ವರೆಗೂ ಮಾಡಿದ್ದೀವಿ. ಚೇತನಾ ಸ್ಕೂಲಿಂದ ಹಿಡಿದು ಭಗತ್ ಸಿಂಗ್ ಸ್ಟೇಡಿಯಂವರೆಗೂ, ಏನು ನಮ್ಮ ಜಾಗೃತಿ ಪರಿಷತ್ವರೆಗೂ, ಅದನ್ನು ಮುಂದಿನ ಹಂತದಲ್ಲಿ CMIDP ಅಂತ 25 ಕೋಟಿ ಏನು ಇವಾಗ ಕೊಟ್ಟಿದ್ದಾರೆ, ಹೊಸದಾಗಿ ಕೊಡ್ತಾ ಇದ್ದಾರೆ. ಅದು ದುಡ್ಡು ರಿಲೀಸ್ ಆಗಿಲ್ಲ, ಆ್ಯಕ್ಷನ್ ಪ್ಲ್ಯಾನ್ ತಗೊಂಡಿದ್ದಾರೆ. ಅದರಲ್ಲಿ ಆ ಹಂತ ಹಾಕ್ಕೊಂಡಿದ್ದೀನಿ. ಅದೇ ರೀತಿಯಲ್ಲಿ ಕುರುಬರಳ್ಳಿಯಿಂದ ಮುತ್ಯಾಲಮ್ಮ ದೇವಸ್ಥಾನ, ಯಾಕಂದರೆ ಎಲ್ಲ ಬಡಾವಣೆಗಳಾಕಿ ಅತಿ ಹೆಚ್ಚು ಅಲ್ಲೂ ಎರಡೂ ಕಡೆ ಮನೆಗಳು ಪೂರ್ತಿ ಜನದಟ್ಟಣೆ ಇರುವಂಥ ಪ್ರದೇಶ, ಅಲ್ಲೂ ಹಾಕ್ಸಿದ್ದೀವಿ. ಇದ್ರ ಜೊತೆಗೆ ಇವತ್ತು ವಾಣಿ ಕಾಲೇಜು